ಸ್ನೇಹಿತರೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಸೊ ನಾವು ಬಂದ್ಬಿಟ್ಟು ಇಕ್ಟಾನಗರಲ್ಲಿದ್ದೀವಿ. ಮಾರ್ನಿಂಗ್ ನಾನು ಇಲ್ಲೇ ಸ್ಟೇ ಆಗಿದ್ದೆ. 9 o'clock ಬರಬೇಕಾಗಿರೋ ಟ್ರೈನ್ ಬಂದ್ಬಿಟ್ಟು ಸೊ ನೈಟ್ 11 o'clock ಬಂದಿಲ್ಲ. ನಾವು ಬಂದ್ಬಿಟ್ಟು ಏನೋ ಒಂದೆಲ್ಲ ಹೋಟೆಲ್ ನೋಡ್ಕೊಂಡಿದ್ದೆ. ಹೋಟೆಲ್ ನೋಡ್ಕೊಳ್ಳೋಕ್ಕೂ ಸಹ ಆಗಿಲ್ಲ, ಯಾಕಂದರೆ 2 hours ಲೇಟ್ ಬಂದಿದೆ ಗೊತ್ತಲ್ಲ. ನೈಟ್ ಆದರೆ 11:30ಗೆ ಟ್ರೈನ್ ರೀಚ್ ಆಯಿತು. ಸೊ ನಾನು ಎಲ್ಲಿ ಸ್ಟೇ ಆಗಬೇಕು ಹೇಳಿ. ಮತ್ತು ಬಂದ್ಬಿಟ್ಟು ಇಲ್ಲಿ ಸ್ಟೇಷನ್ ಇದೆ, ಬಟ್ ಇಕ್ಟಾನಗರ ಬಂದ್ಬಿಟ್ಟು ಲಾಸ್ಟ್ ಸ್ಟೇಷನ್. ಮತ್ತೆ ಇಲ್ಲಿ ಬಂದ್ಬಿಟ್ಟು ಕೇಳಿದೆ, ಸರ್ ನನಗೆಲ್ಲ ಒಂದಿನ ಸ್ಟೇ ಬೇಕಂದ್ಬಿಟ್ಟು. ಇಲ್ಲಿರೋಂಥ ಒಂದು ಸ್ಟೇಷನ್ ಅಷ್ಟು, ಯಾಕಂದರೆ ಇಲ್ಲೆಲ್ಲ ಫುಲ್ ಪೊಲೀಸ್ ಎಲ್ಲ ಇರ್ತಾರೆ, ತುಂಬ ಸೇಫ್ಟಿ ಇರ್ತದೆ ನೋಡಿ. ಸೊ ನನಗೆ ಇಲ್ಲಿ ಒಂದು ಟಿಕೆಟ್ ಕೊಂಡಿದ್ದೆ. ಚಿಕ್ಕ ರೈಲ್ವೆ ಸ್ಟೇಷನ್, ಇನ್ನೂ ಅಷ್ಟು ದೊಡ್ಡದಿಲ್ಲ. ಸೊ ಇಕ್ಟಾನಗರ ಮಾತ್ರ ಸೂಪರ್ ಫ್ಯಾಂಟಾಸ್ಟಿಕ್, ಯಾಕಂದರೆ ಬಂದ್ಬಿಟ್ಟು ಮೋದಿ ಅವರ ಒಂದು ಸ್ಟೇಟ್ ಗೊತ್ತಲ್ಲ, ಗುಜರಾತು, ಅದಕ್ಕೆ ಬಂದ್ಬಿಟ್ಟು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಂದ್ಬಿಟ್ಟು. ಚಿಕ್ಕ ಸ್ಟೇಷನ್ ಲಾಸ್ಟ್. ಸೊ ಇಂಡಿಯಾದಲ್ಲಿ ಇರೋಂಥ ವೆಸ್ಟ್ ಈಸ್ಟು ಲಾಸ್ಟ್ ರೈಲ್ವೆ ಸ್ಟೇಷನ್ ಇದು ಇಕ್ಟಾನಗರ್. ಸೊ ನೋಡಿ ನಾನು ಸ್ಟೇ ಆಗಿದೆ. ಸೊ ನೀವು ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸಿ ನೋಡಿ ಹೆಂಗಿದೆ ಅಂದ್ಬಿಟ್ಟು ಇಲ್ಲಿಂದ. ಸ್ನೇಹಿತರೆ ನೋಡಿ ಇಕ್ಟಾನಗರ ರೈಲ್ವೆ ಸ್ಟೇಷನ್ ಹೆಂಗಿದೆ ಅಂದ್ಬಿಟ್ಟು. ನೀವು ಇನ್ನೂ ಮೇಲಿಂದ ನೋಡಬೇಕು, ಇದು ಚಿಕ್ಕ ರೈಲ್ವೆ ಸ್ಟೇಷನು. ಸೊ ಬಟ್ ಎರಡೇ ಪ್ಲಾಟ್ಫಾರ್ಮ್ ಇದೆ, 1, 2 ಎರಡೇ ಪ್ಲಾಟ್ಫಾರ್ಮ್ ಇದೆ. ಇಲ್ಲಿಗೆ ಲಾಸ್ಟು ರೈಲ್ವೆ ಸ್ಟೇಷನ್ ಇಕ್ಟಾನಗರ್. ಸೊ ನಾವು ಯಾವಾಗ ಬಂದ್ಬಿಟ್ಟು ನೋಡಿದ್ರೆ ಇಲ್ಲೇನು ನೋಡ್ತಾರೆ, ನಮ್ಮ ಜಾತಿಪಿತ ಸರ್ದಾರ್ ವಲ್ಲಭಾಯ್ ಪಟೇಲ್. ಸೊ ಆದರೆ ಇವತ್ತು ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡೋಕೆ ಬಂದಿದ್ದೀವಿ. ಇದೇ ಬಂದ್ಬಿಟ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಸ್ಟೇಷನ್ ಗೊತ್ತಲ್ಲ, ಇಕ್ಟಾನಗರ್ ರೈಲ್ವೆ ಸ್ಟೇಷನ್. ಹೋಗಿ ನಾವು ಮುಂದೆ ಹೋಗೋಣ. ಇವಾಗೆಲ್ಲ ಬಟ್ ಇವಾಗ ತಾನೇ ಬಸ್ ಹೊರಟಾಯ್ತು, ನಮ್ಗೆ ಜಸ್ಟ್ ಮಿಸ್ ಆಯ್ತು ಬಸ್ಸು. AC ಬಸ್ ಬರ್ತಾ ಇರ್ತವೆ, ಯಾಕಂದರೆ ಇಲ್ಲಿ ನಿಮಗೆಲ್ಲ ಬಂದ್ಬಿಟ್ಟು ಇಲ್ಲಿಂದ ಫ್ರೀ ಆಫ್ ಕಾಸ್ಟ್. ಸೊ ಹೋಗೋಣ ನಾವು ಇಲ್ಲಿಂದ ಮುಂದೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ನಾವೆಲ್ಲ ನೋಡಿ ನಮ್ಮ ಟೆಂಟ್ ರಿಮೂವ್ ಮಾಡ್ಕೊಂಬಿಟ್ಟು ನಾವು ಹೊಡೋ ಸಮಯ ಬಂದುಬಿಟ್ಟಿದೆ. ಓಕೆ, ನಾನು ಇವಾಗೆಲ್ಲ ಫುಲ್ ಟೆಂಟ್ ರಿಮೂವ್ ಮಾಡ್ತೀನಿ ನೋಡಿ ಯಾವ ಥರ ಮಾಡ್ತೀನಿ ಅಂತ. ಇದು ನೋಡಿ ಆಚೆಯಿಂದ ಆದರೆ ಈ ಥರ ಕಾಣಿಸ್ತದೆ ನೋಡಿದ್ರಲ್ಲ. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಸ್ ಸರ್ ವೇಟಿಂಗು. ಸೊ ಅವಾಗಿಂದ ಫುಲ್ ಬಸ್ ಎಲ್ಲ ಫುಲ್ ಮಿಸ್ ಆಯ್ತು ಗೊತ್ತಲ್ಲ. ಸೊ ಎಲ್ಲ ಬಸ್ ಮಿಸ್ ಆಗ್ತಾಯಿದೆ. ಸೊ ಈ ಒಂದು ಸ್ಟೇಷನ್ ವ್ಯೂ ತೋರಿಸ್ತೀನಿ ನೋಡಿ ನಿಮ್ಗೆ ಹೆಂಗಿದೆ ಅಂತ. ಮಾರ್ನಿಂಗು ನೀವು ಬಸ್ ಬರ್ತೀವಿ ಇವಾಗ ಬಂದ್ಬಿಟ್ಟು ಇಲ್ಲಿಂದ AC ಬಸ್ ಎಲ್ಲ ಫುಲ್ ನಿಮ್ಗೆ ಆಲ್ರೆಡಿ ನಮ್ಮ ಬಸ್ ಬರ್ತಾಯಿದೆ ಅನ್ಸುತ್ತೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬರ್ತಾಯಿದೆ, ಬಸ್ ಬರ್ತಾಯಿದೆ ತೋರಿಸಿ ನಿಮಗೆ. ಸೊ ಇಲ್ಲಿಂದ AC ಬಸ್ ಎಲ್ಲ ಫುಲ್ ಫ್ರೀ ಆಫ್ ಕಾಸ್ಟ್. ಸೊ ಗೊತ್ತಲ್ಲ ನೈಟ್ ನಿಜವಾಗ್ಲೂ ಸೊ 11 o'clock ಆಯಿತು, 11:30 ಆಯಿತು. ಸೊ ಅವಾಗ ಬಂದುಬಿಟ್ಟು ಸೊ ನಾನೆಲ್ಲ ಇಲ್ಲೇ ಎಲ್ಲ ಫುಡ್ ರೆಡಿ ಮಾಡಿಕೊಂಡು, ಕಾಫಿ ರೆಡಿ ಮಾಡಿಕೊಂಡು, ಫುಡ್ ತಿಂದು ಕಾಫಿ ಕುಡಿದು ಸೊ ಮಲಗಿದ್ದೀನಿ ನೈಟು 11 o'clockಗೆ. ಸೊ ಒಂದೊಂದು ಸತಿ ಟ್ರೈನ್ ಬಂದ್ಬಿಟ್ಟು ನನಗೆ ತುಂಬ ಸತಿ ಟ್ರೈನಿಂಗ್ ಆಗಿದೆ ಗೊತ್ತಲ್ಲ. ಟ್ರೈನ್ ಅಂತೂ ಯಾವಾಗ ಒಂದೊಂದು ಸತಿ ಟೈಮ್ ಟು ಟೈಮ್ ಆಗಲ್ಲ, ಒಂದೊಂದು ಸತಿ 2-3 hour ಲೇಟ್ ಆಗುತ್ತೆ, ಯಾಕಂದರೆ ಬಟ್ ಸಿಗ್ನಲ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲಾಂದರೆ ಏನೋ ಸಮ್ಮನ್ ಇಶ್ಯೂಸ್ ಆಗುತ್ತೆ ಟ್ರೈನ್ಗೆ. ಸೊ ಟ್ರೈನ್ ಅಂತೂ ಒಂದೊಂದು ಟೈಮ್ಗೆ ಬರೋಲ್ಲ. ಸೊ ನಮ್ಮ ಬಸ್ ಬರ್ತಾಯಿದೆ, ನಾನು ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿಂದ ಬಂದ್ಬಿಟ್ಟು ನಾವು ಹೋಗ್ತಾಯಿದ್ದೀವಲ್ಲ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಟ್ಯಾಚ್ಯೂ. ವರ್ಲ್ಡ್ ಎಷ್ಟು ಸ್ಟ್ಯಾಚ್ಯೂ ಗೊತ್ತಲ್ಲ, ವರ್ಲ್ಡ್ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ಅಂತ ಕರೀತಾರೆ ಅದಕ್ಕೆ. ಸೊ ಇಲ್ಲಿ ನಮ್ಮ ಬಸ್ ಬರ್ತಾಯಿದೆ ನೋಡಿ, AC ಬಸ್ಸು ನೋಡಿದ್ರೆ. ಇದೇ ಬಂದ್ಬಿಟ್ಟು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇಲ್ಲಿ ಆಗ್ತಾಯಿದೆ ನೋಡಿ. ಇದರಲ್ಲಿ ಬಂದ್ಬಿಟ್ಟು ಎಲ್ಲ ಫುಲ್ ನಿಮ್ಗೆ ಫ್ರೀ ಆಫ್ ಕಾಸ್ಟು. ಸೊ ಓಕೆ, ಲೆಟ್ಸ್ ಮೂವ್. ನಿಮ್ಗೆ ಬಸ್ಸೆಲ್ಲ ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ಸ್ನೇಹಿತರೆ ನೋಡಿದ್ರಲ್ಲ, ಸೊ AC ಬಸ್ಸು. ಸೊ ನಿಜವಾಗ್ಲೂ ಮೋದಿಗಂತೂ ತುಂಬ ಇದಲ್ಬೇಕು, ಯಾಕಂದರೆ ಎಲ್ಲ ಫೆಸಿಲಿಟೀಸು ನಿಜವಾಗ್ಲೂ ಹೆಂಗಿದೆ ಗೊತ್ತಾ ಫೆಸಿಲಿಟೀಸ್ ಮಾತ್ರ. ಸೊ ರೈಲ್ವೆ ಸ್ಟೇಷನ್ ಮತ್ತು ನಿಜವಾಗ್ಲೂ ರೈಲ್ವೆ ಸ್ಟೇಷನ್ ಥರ ಇಲ್ಲ ಗುರು, ಮನೆ ಥರ ಇದೆ ಗುರು. ಎಷ್ಟೊಂದು ಕ್ಲೀನ್ ಇಟ್ಟು. ಸೊ ಎಷ್ಟು ಚಿಕ್ಕ ರೈಲ್ವೆ ಸ್ಟೇಷನು ಇಂಡಿಯಾ ಇದು. ಈಸ್ಟ್ ಲಾಸ್ಟ್ ರೈಲ್ವೆ ಇದೇ ಒಂದು ಲಾಸ್ಟ್ ರೈಲ್ವೆ ಸ್ಟೇಷನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೇಫ್ಟಿ ಕೂಡ ತುಂಬ ಸೇಫ್ಟಿ ಗುರು. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿ ರೈಲ್ವೆ ಸ್ಟೇಷನ್ ಅನ್ನೋ ಫೀಲೇ ಬರೋಲ್ಲ ಗೊತ್ತಾ, ಆ ಥರ ಇದೆ. ಸೊ ಇವಾಗ ನಾವು ಮುಂದೆ ಹೋಗ್ತಾರೆ, ನೀವು ತೋರಿಸ್ತೀನಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬಗ್ಗೆ. ಸೊ ತುಂಬಾ ಮಾತಾಡ್ಕೊಳ್ಳೋದಿದೆ, ಅಲ್ಲಿ ಹೋಗ್ಬಿಟ್ಟು ನಾವು ಮಾತಾಡ್ಕೊಳ್ಳೋಣ. ಸೊ ನೀವು ತೋರಿಸ್ತಾ ಬರ್ತೀನಿ. ಲೆಟ್ಸ್ ಮೂವ್ ಆನ್. ನಮ್ಮ ಬಸ್ ಆದರೆ ಮೂವ್ ಆಗ್ತಾಯಿದೆ ನೋಡಿ. ಸೊ ನೋಡಿದ್ರ ಇಲ್ಲಿಂದ ವ್ಯೂಸ್ ಅಂತೂ ಫ್ಯಾಂಟಾಸ್ಟಿಕ್ ಅನಿಸುತ್ತೆ. ಸೊ ನನಗೆ ಇವಾಗ ನಿಜವಾಗ್ಲೂ ನಾನು ಒಂದು ಸತಿ ವೀಡಿಯೋ ಸ್ಕ್ರೋಲ್ ಮಾಡ್ತಾಯಿದ್ದೆ. ಇವತ್ತು ಸತಿ ಬಂದು ನನಗೆ ವರ್ಲ್ಡ್ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ಅಂದ್ಬಿಟ್ಟು ಅವ ನೋಡಿದೆ. ಸೊ ನನ್ನ ಲೈಫಲ್ಲಿ ಒಂದು ಸತಿ ನಾನು ವಿಸಿಟ್ ಮಾಡಲೇಬೇಕು ಅಂದ್ಕೊಂಡೆ. ಸೊ ಇವತ್ತು ಬಂದೇ ಬಿಟ್ಟಿದ್ದೀನಿ, ಆ ಟೈಮ್ ಬಂದೇ ಬಂತು. ಇವತ್ತು ಪ್ರಪಂಚದಲ್ಲಿರುವಂಥ ಒಂದು ಅತ್ಯಂತ ದೊಡ್ಡದಾದ ಬೃಹದಾಕಾರವಾದ ಒಂದು ಸ್ಟ್ಯಾಚ್ಯೂ ನಾನು ತೋರಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಮೂವ್ ಆನ್, ಕಮಿಂಗ್ ಸೂನ್ ಆನ್ ಸಿ ಯು. ಓಕೆ, ನಿಮಗೆ ವ್ಯೂ ತೋರಿಸ್ತೀನಿ ಬನ್ನಿ ಮುಂದೆ. ಥ್ಯಾಂಕ್ ಯು ಸೊ ಮಚ್. ಮುಂದೆ ಹೋಗೋಣ. ವ್ಯೂಸ್ ಅಂತ ನೋಡಿ ನಿಮ್ಗೆ ಹೆಂಗಿದೆ ಅಂತ ನಮ್ಮ ಹಿಂದೆ ಹಾಕೊಂಡಿರಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತ. ಭಾರತ್ ಭವನ್. ಸೊ ಇಲ್ಲಿಂದ ವ್ಯೂಸ್ ನೋಡ್ಕೊಂಡ್ರಂತ ನೀವು ಹೋಗೋದಿತ್ತು ಫ್ಯಾಂಟಾಸ್ಟಿಕ್, ಸಚ್ ಅಮೇಝಿಂಗ್, ಬ್ಯೂಟಿಫುಲ್. ಇವಾಗ ತುಂಬ ಚೆನ್ನಾಗಿದೆ ಅವರು. ಸೊ ನೀವು ವಾಕಿಂಗ್ ಹೋಗೋಕ್ಕೆಲ್ಲ 11 kilometer ಆಗುತ್ತೆ ಮೋಸ್ಟ್ಲಿ ರೈಲ್ವೆ ಸ್ಟೇಷನಿಂದ ಸುಮಾರು. ಸೊ 12 kilometer ಆ ಥರ ಆಗುತ್ತೆ, ನಡ್ಕೊಂಡು ಹೋಗೋಂತ ಆಗಲ್ಲ, ಯಾಕಂದರೆ ಎಲ್ಲ ಫುಲ್ ಫ್ರೀ ಆಫ್ ಆಗ್ತಿದೆ. ನಿಮ್ಮ ಬಸ್ಸಲ್ಲೇ ಎಲ್ಲ ಫುಲ್ ವ್ಯೂಸ್ ನೋಡ್ಕೊಂಡು ಹೋಗೋದು ನೋಡಿ ಥರ. ಸೊ ನಿಮ್ಗೆ ಎಲ್ಲ ಕಡೆ ಬಸ್ ಸ್ಟಾಪ್ ಇರುತ್ತೆ, ಎಲ್ಲ ಫ್ರೀ ಕೊಡು, ನೀವೇನೇನು ಹೋಗ್ತೀರ. ಸೊ AC ಬಸ್ ಎಲ್ಲ ಫುಲ್ ಫ್ರೀ ಬಸ್ ಪ್ರೊವೈಡ್ ಮಾಡ್ತಾರೆ ನಮಗೆ, ಯಾವುದೇ ಥರ ಒಂದು ಅಮೌಂಟ್ ಚಾರ್ಜ್ ಮಾಡಲ್ಲ. ನೋಡಿ ಹೆಂಗಿದೆ ಅಂತ. ಇದು ಬಸ್ ಸ್ಟಾಪ್. ಇಲ್ಲಿಂದ ಹೋಗೋ ಥರ ಮಾರ್ನಿಂಗ್ ವ್ಯೂಸು ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಗುರು ಈ ಥರ ವ್ಯೂಸ್. ಮಾರ್ನಿಂಗ್ ನೋಡಿ ನಿಮ್ಗೆ ಯಾವ ಥರ ಒಂದು ವ್ಯೂ ತೋರಿಸ್ತಾ
ವಾವ್, ಇದು ಗುರು ನಿಜವಾಗ್ಲೂ ವ್ಯೂ ಅಂದರೆ ಎಷ್ಟು ಚೆನ್ನಾಗಿದೆಯಲ್ಲ ವ್ಯೂಸ್ ಎಲ್ಲ. ಈ ಒಂದು ಸೌಂದರ್ಯ, ಈ ಒಂದು ವ್ಯೂಸ್ ಮಾರ್ನಿಂಗ್. ಸೊ ಫುಲ್ ಮಳೆ ಬರ್ತಾಯಿದೆ ನೋಡಿ, ಹೋಗೋಕ್ಕಂತೂ ಆಗ್ತಾ ಇಲ್ಲ, ಫುಲ್ಲು ರೈನ್ಫಾಲ್ ಆಗ್ತಾಯಿದೆ, ಗೊತ್ತಲ್ಲ ಎಷ್ಟು ಮಳೆ ಬರ್ತಾಯಿದೆ. ಸೊ ನೋಡಿದ್ರಲ್ಲ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಸರ್ದಾರ್ ವಲ್ಲಭಾಯ್ ಪಟೇಲ್. ಸೊ ಡ್ರೀಮ್ ಫುಲ್ ಆಯಿತು, ಗೊತ್ತಲ್ಲ ಇವತ್ತು ನೋಡಿದ್ದಕ್ಕೆ. ಎಷ್ಟೊಂದು ದಿನ ಡ್ರೀಮ್ಗಳು ಇವತ್ತು ಫುಲ್ ಆಯಿತು. ನೋಡ್ತಾ ಇದ್ದೀರಾ, ವರ್ಲ್ಡ್ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ. ಸೊ ದಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಸೊ ಏನು ನೋಡ್ತಾರ ನೋಡಿ, ನರ್ಮದಾ ನದಿ ತೀರದಲ್ಲಿರುವಂಥ ಒಂದು ಸ್ಟ್ಯಾಚ್ಯೂ ಇದು. ಸೊ ಫುಲ್ ಮಳೆಗಳು ಇವಾಗ ಹೋಗೋಕ್ಕಾದ್ರೂ ಆಗ್ತಾಯಿಲ್ಲ ಮುಂದೆ. ಮಳೆ ಸ್ವಲ್ಪ ಕಮ್ಮಿ ಆದರೆ ನಮ್ಮ ಮುಂದೆ ಹೋಗೋಣ. ಸೊ ಟಿಕೆಟ್ ಕೌಂಟರ್ ಅಲ್ಲಿದೆ ನೋಡಿ, ಅಲ್ಲಿ ಟಿಕೆಟ್ ಕೌಂಟರ್ ಇದೆ, ಅಲ್ಲಿ ಟಿಕೆಟ್ ಕೌಂಟರ್ ತೊಗೊಂಡು ಈ ಥರ ನಾವು ಎಂಟ್ರಿ ಆಗಬೇಕಿದೆ. ಸೊ ನೋಡಿ, ಇವಾಗಾದರೆ ಮಳೆ ಕಮ್ಮಿ ಆಯಿತು ನೋಡಿ, ರೈನ್ಫಾಲರ್ ಇವಾಗ ಇಲ್ಲಿಂದ ಕ್ಲಾರಿಟಿಯಾಗಿ ಕಾಣಿಸ್ತದೆ. ನೋಡಿದ್ರೆ ವರ್ಲ್ಡ್ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ, ದಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಗೊತ್ತಲ್ಲ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ಅಂದ್ಬಿಟ್ಟಿದೆ ಒಂದು. ಇದಕ್ಕಂತ ಪ್ರಪಂಚದಲ್ಲಿ ಹೈಟ್ ಆಗಿರೋದು ಯಾವುದೂ ಇಲ್ಲ. 182 ಮೀಟರ್, 182 ಮೀಟರ್ ಹೈಟ್ ಇದೆ ನೋಡಿ ಇದು. ಸೊ ಬನ್ನಿ ನಾವು ಹೋಗ್ಬಿಟ್ಟು ಎಲ್ಲ ಟಿಕೆಟ್ ತೊಗೊಳ್ಳೋಣ. ಟಿಕೆಟ್ ತೊಗೊಂಡು ಇಲ್ಲಿ ನಮ್ಮ ಮುಂದೆ ಹೋಗೋಣ. ಫ್ರೆಂಡ್ಸ್ ಫೈನಲಿ ಎಂಟ್ರೆಡ್. ಓಕೆ, ನಾವು ಕಿಲೋಮೀಟರ್ಗೆ ಎಂಟ್ರಿ ಆಗಿಬಿಟ್ಟಿದೆ. ನೋಡಿದ್ರೆ ಇದೆ ಬಂದ್ಬಿಟ್ಟು ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಏನು ನೋಡ್ತಾರೆ ನೋಡಿ, ಸೊ ಒಂದು ವ್ಯೂ ಬಂದ್ಬಿಟ್ಟಿದೆ ಎಲ್ಲ ಫುಲ್ಲು. ದಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇಲ್ಲೆಲ್ಲ ಫುಲ್ ಫೋಟೋ ಸಿಗ್ತಾಯಿದ್ದಾರೆ. ಸೊ ನಮ್ಮ ಮುಂದೆ ಹೋಗೋಣ. ಓಕೆ, ತೋರಿಸ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ನಾವು ಮುಂದೆ ಹೋಗಿ ಮಾತಾಡ್ಕೊಳ್ಳೋಣ ಇದ್ರ ಬಗ್ಗೆ ಡೀಪ್. ಸೊ ಎಂಟ್ರಿ. ಸೊ ಸ್ಟ್ಯಾಚ್ಯೂ ಆಫ್ ಯೂನಿಟಿಗಾದ್ರೆ ಇವತ್ತು ನಾವು ಎಂಟ್ರಿ ಮಾಡಿದೆ, ಗೊತ್ತಲ್ಲ ಎಷ್ಟೋ ದಿನದ ಡ್ರೀಮ್ ಗುರು. ಡ್ರೀಮ್ ಆದರೆ ಇವಾಗ ಫುಲ್ ಆಯಿತು ನೋಡಿದ್ರಾ. ಸೊ ವಾಲ್ ಆಫ್ ಯೂನಿಟಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಭಾರತ ರೆಸ್ಕೇಸ್. ಓಕೆ, ಮುಂದೆ ಹೋಗೋಣ. ಸೊ ಇದೇ ಬಂದ್ಬಿಟ್ಟು ಎಂಟ್ರಿ ಹೋಗೋದು ನಾವು. ಸೊ ಇಲ್ಲಿಂದ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಗಾಡಿ ಬೇಕಾದ್ರೆ ಹೋಗ್ಬೋದು. ನೋಡಿದ್ರೆ ಜಸ್ಟ್ ಇಲ್ಲೇ ಪಕ್ಕದಲ್ಲೇ ಇದೆ, ನಾವೇನೋ ಎಲೆಕ್ಟ್ರಿಕ್ ಗಾಡಿಗೆ ಏನೋ ಹೋಗಿಲ್ಲ. ಸೊ ಇವತ್ತು ಗೊತ್ತಲ್ಲ, ಮುಂದೆ ಹೋಗೋಣ ನಾವು. ಯಾಕಂದರೆ ಸೊ ಏಜ್ ಆಗಿರೋ ಪರಿಸ್ಥಿತಿಯಲ್ಲಿ ಫುಲ್ ಇದ್ರೆ ಹೋಗಬೇಕಾಗತ್ತೆ. ಯಾಕಂದರೆ ಜಸ್ಟ್ ಒಂದು 200 ಮೀಟರ್ ಮಾತ್ರ ಇದೆ. ಸೊ 200 ಮೀಟರ್ಗೆ ನಾವೆಲ್ಲ ಹೋಗಂಗಿಲ್ಲ, ಪರವಾಗಿಲ್ಲ. ಬೇಕಾದ್ರೆ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಇಲ್ಲಿಂದ ಪಕ್ಕದಲ್ಲೇ ನೋಡಿ ಕಾಣಿಸ್ತಾ ಇದ್ದೀರಲ್ಲ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ನೋಡಿ ಇಲ್ಲಿಂದ ಮುಂದೆ ಹೆಂಗಿದಾರಂತ. ಸೊ ಇದು ಬಂದ್ಬಿಟ್ಟು ವಾಲ್ ಆಫ್ ಇಲ್ಲಿ. ಇದಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ ಏನು, ಇದ್ರ ಬಗ್ಗೆ ನಾನು ಡೀಪ್ ಇನ್ಫಾರ್ಮೇಷನ್ ಮಾಡ್ತಾ ಬರ್ತೀನಿ ನಿಮಗೆ. ಸೊ ಮುಂದೆ ಹೋಗೋಣ. ಸ್ನೇಹಿತರು ನೋಡಿದ್ರಲ್ಲ, 182 ಅಡಿ ಆಜಾನ ಬಾಹ. ಇದು ಬಂದ್ಬಿಟ್ಟು ಹೆಂಗಿದ್ದಾರೆ ನೋಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್. ನಾವು ಆದರೆ ಇವತ್ತು ವಿಸಿಟ್ ಮಾಡಿದ್ದೀವಿ ಸ್ಟ್ಯಾಚ್ಯೂ. ಸೊ ಮಳೆ ಬರ್ತಾಯಿದೆ ನೋಡಿದ್ರೆ, ಈಗ ಮಳೆಯಲ್ಲಾದರೆ ನಾವು ಹೋಗಬೇಕಾಗತ್ತೆ. ನೋಡಿ ಹೆಂಗಿದೆ ಅಂತ. ಸೊ ನಮಗೆ ಕ್ಲೀನ್ ವ್ಯೂ ತೋರಿಸಿ ಮನೆ. ಸೊ ಮಳೆ ಬಂದರೂ ಸಹ ನಾವು ಹೋಗಲೇಬೇಕು, ಯಾಕಂದರೆ ಗೊತ್ತಲ್ಲ ಸೊ ನಮ್ಮ ಪಯಣ ನಿಲ್ಲಲ್ಲ. ಮಳೆ ಬಂದರು, ಬಿಸಿಲು ಬಂದರು, ಗಾಳಿ ಬಂದರು, ಸೊ ಏನಿದ್ರು ಸಹ ನಾವು ಓಡಲೇಬೇಕು, ಗೊತ್ತಲ್ಲ. ಸೊ ನಮ್ಮ ಹತ್ರ ತುಂಬ ಟೈಮ್ ಇಲ್ಲ, ಇದನ್ನು ಕವರ್ ಮಾಡ್ಕೊಂಡು ನಾವು ಮುಂಬೈಗೆ ಹೋಗ್ಬಿಡ್ಬೇಕು. ಸೊ ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂದ್ಬಿಟ್ಟು ಇಲ್ಲಿಂದ. ನೋ ಎಂಟ್ರಿ. ಇದು ಬಂದ್ಬಿಟ್ಟು ಎಕ್ಸ್ಲೇಟರ್ ಬೇರೆ ಹಾಕಿದ್ದಾರೆ ನೋಡಿ ಈಗ. ಸೊ ಈ ಕಡೆ ರಿಟರ್ನ್ ಬರೋದು, ಆ ಕಡೆ ಹೋಗೋದು ಅಂತ ತೋರಿಸಿ ನಿಮಗೆ. ಇಲ್ಲಿ ಬಂದ್ಬಿಟ್ಟು ಈ ಕಡೆ ಹೋಗ್ಬೇಕು ನಾವು. ಸೊ ಇಲ್ಲಿ ಬಂದ್ಬಿಟ್ಟು ಎಕ್ಸ್ಲೇಟರ್ ಹೆಂಗಿದೆ ಅಂತ. ಸೊ ನೀವು ಜಸ್ಟ್ ಇದು ಬಂದ್ಬಿಟ್ಟು ನಾರ್ಮಲ್ ಎಕ್ಸ್ಲೇಟರ್. ಸೊ ಇದು ಈ ಥರ ಎಕ್ಸ್ಲೇಟರ್ ನಾನು ಯಾವತ್ತೂ ನೋಡಿಲ್ಲ ನೋಡಿ. ಸೊ ನೀವು ಜಸ್ಟ್ ಇಲ್ಲಿ ನಿಂತ್ಕೊಂಡ್ರೆ ನೀವು ಹೋಗೋಕ್ಕೂ ಸಹ ಕಷ್ಟ ಆಗತ್ತೆ ಅಂದ್ಬಿಟ್ಟು ನೋಡಿ. ಇಲ್ಲಿ ನಿಂತ್ಕೊಂಡ್ರೆ ನೀವು ಇಲ್ಲಿಂದ ಕರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ ನೋಡಿ ಹೆಂಗಿದೆ ಅಂತ. ಸೊ ಒಂದ್ಸತಿ ಇದು ನೋಡಿ, ಯಾವತ್ತೂ ಈ ಥರ ನೋಡಿದಾರೋ. ಎಷ್ಟೊಂದು ಖರ್ಚು ಮಾಡಿದ್ದಾರೆ ಗುರು ಈ ಒಂದು ಸ್ಟ್ಯಾಚ್ಯೂಗೆ. ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟೊಂದಿದೆ ಹೆಂಗೆ ನೋಟು ನೋಡಿ. ನೀವು ಜಸ್ಟ್ ಈ ಥರ ನಿಂತ್ಕೊಂಡಿರೋದು ಹೋಗ್ತಾ ಇರುತ್ತೆ ಗೊತ್ತು ಇಲ್ಲಿಂದ ಎಕ್ಸ್ಲೇಟರ್. ನೀವು ಆ್ಯಕ್ಚುಲಿ ನಡೆಯೋಂಗೂ ಇಲ್ಲ ಗೊತ್ತಾ ನೋಡಿ. ನಿಜವಾಗ್ಲೂ ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ. ಸೊ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಬಟ್ ನಡ್ಕೊಂಡು ಹೋಗೋಂಗಿಲ್ಲ. ನೀನು ಜಸ್ಟ್ ನಿಂತ್ಕೊಂಡಿದ್ರೆ ನೀನು ಇಲ್ಲಿಂದ ನೋಡೋಲ್ಲ, ಲಾಸ್ಟ್ ಕರ್ಕೊಂಡು ಹೋಗ್ಬಿಡ್ತೇನೆ ನಿನ್ನ. ಸೊ ಗೊತ್ತಲ್ಲ, ಈ ಥರ ಎಕ್ಸ್ಲೇಟರ್ ನಾನು ನೋಡಿದ್ದು ಫಸ್ಟ್ ನನ್ನ ಲೈಫಲ್ಲಿ. ಸೊ ಈ ಥರ ಎಕ್ಸ್ಲೇಟರ್ ಇರುತ್ತೆ ಅಂದ್ಬಿಟ್ಟು ನಾನು ನೋಡಿದ್ದೆ, ಫಸ್ಟ್ ಟೈಮ್ ನಾನು ನೋಡ್ತಾಯಿದ್ದೀನಿ. ಸೊ ನೀವೇನಾದ್ರು ನೋಡಿದ್ರೆ ಕಾಮೆಂಟ್ ಮಾಡಿ. ಸೊ ನಿಮ್ಗೆ ಇಲ್ಲೊಂದು ಸತಿ ತೋರಿಸ್ತೀನಿ. ನೋಡಿದ್ರಾ ಒಂದು ನರ್ಮದಾ ನದಿನ ಯಾವ ಥರ ಮಾಡಿದ್ದಾರೆ ಅಂದ್ಬಿಟ್ಟು ನೋಡಿ. ಸೊ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬಿಲ್ಡ್ ಮಾಡೋಕ್ಕೆ ನೋಡಿ ಹೆಂಗಿದೆ ಅಂತ. ಯಾವುದೇ ಥರ ಮಣ್ಣು ಇದಾಗ್ದಿರ ಕಲ್ಲಿಂದ. ಸೊ ಇದೆಲ್ಲ ಬಂದ್ಬಿಟ್ಟು ನೀವು ಬಿಲ್ಡ್ ಮಾಡಿರೋವಂಥದ್ದು. ಇದು ಮತ್ತೆ ಒಂದು ಎಕ್ಸ್ಲೇಟರ್ ಬಂದು ನಮಗೆ. ಸೊ ನೋಡಿ ಈ ಥರ ಎಕ್ಸ್ಲೇಟರ್ ನೀವು ಯಾವತ್ತೂ ನೋಡಿದ್ದೀರಾ ನೋಡಿ? ಮೋಸ್ಟ್ಲಿ ನೋಡಿಲ್ಲ ಅನ್ಕೊತೀನಿ. ಸೊ ನೋಡಿ ಹೆಂಗಿದೆ. ಓಕೆ, ಫೈನಲಿ
ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಹತ್ರ ಬಂದಿದ್ದೀವಿ. ಸೊ ಮೂವ್ ಆಗಿದ್ದೀವಿ ಇಲ್ಲಿಂದ ಲ್ಯಾಟ್ ಮೂವ್ ನೀವು ಜಸ್ಟ್ ನಾವು ನೋಡ್ತಾ ಇದ್ದೀವಿ. ಓಕೆ ಮುಂದೆ ಹೋಗೋಣ, ಬರೋಣ, ನೋಡೋಣ. ನೋಡ್ದವಲ್ಲ, ಸೊ ಇದು ಬಂದ್ಬಿಟ್ಟು ಬಂತು ನಮ್ಮದು. ನೀರು ನೋಡಿ ನಾವು ಬಂದ್ಬಿಟ್ಟು ಫುಲ್ ಮಲೆಯಲ್ಲಾದ್ರೂ ಬಂದ್ಬಿಟ್ಟಿದ್ದೀನಿ ಗುರು. ಮಲೆ ಸಿಗಾಕೊಂಡು ನೋಡಿ ಹೆಂಗಿದೆ ಅಂತ. ಸೊ ನೋಡಿದ್ರಾ, ಪ್ರಪಂಚದ ಅತ್ಯಂತ ಎತ್ತರವಾದಂಥ ಒಂದು ಸ್ಟ್ಯಾಚು ಬಂದ್ಬಿಟ್ಟು ನೋಡಿ, ಸ್ಟ್ಯಾಚು ಆಫ್ ಯೂನಿಟಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಯೂನಿಟಿ. ಸೊ ನೀವು ತೋರಿಸ್ತಾ ಇದ್ದೀನಲ್ಲ, ಸೊ ಮಲೆ ತುಂಬ ಮಲೆ ಆಯ್ತು ಗುರು ನಿಜವಲ್ಲೂ. ವಾವ್, ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ನಾವು ಒಳಗಡೆ ಹೋಗೋಣ. ನಾವು ಫಸ್ಟ್ ಒಳಗಡೆ ಎಂಟ್ರಿ ಆಗಿಬಿಟ್ಟು ಆಮೇಲೆಲ್ಲ ಮೇಲೆ ಹೋಗೋಣ. ಮೇಲೆ ತೋರಿಸಿ ನಮ್ಮಲ್ಲಿ. ಸೊ ಫಸ್ಟ್ ಮೂವ್ ಆಗೋಣ ನಾವು. ಮಲೆ ತುಂಬ ಬರ್ತಾಯಿದೆ ಗುರು. ಸೊ ನೋಡಿದ್ರಲ್ಲ ಸ್ಟ್ಯಾಚು. ಸೊ ಫುಲ್ಲು ಮಲೆಯಲ್ಲೇ ನಾವು ಎಂಟ್ರಿ ಆಗಿದ್ದೀವಿ. ಸೊ ಹೆಂಗಿದೆ ನೋಡಿ ಬಿಟ್ಟು ಮಲೆ. ಸೊ ತುಂಬ ಮಲೆ ಬರ್ತಾ ಹೋಗಿ ನಾವು ಎಂಟ್ರಿ ಆಗೋಣ ಮುಂದೆ. ಸೊ ನಾವು ಇಲ್ಲಿ ನೋಡಿ ಒಳಗಡೆ ಎಂಟ್ರಿ ಆದ ತಕ್ಷಣ ಯಾವ ಥರ ಇದೆ ಬಂದ್ಬಿಟ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ನೋಡಿದ್ರಲ್ಲ, ದಿ ಸ್ಟ್ಯಾಚು ಆಫ್ ಯೂನಿಟಿ. ನೋಡಿ ಗುರು, ಒಂದು ಸ್ಟ್ಯಾಚು ಒಳಗಡೆ ಎಷ್ಟೊಂದು ದೊಡ್ಡದಾಗಿದೆ, ಯಾವ ಥರ ಮಾಡಿದಾರಂತ. ಸೊ ನೋಡಿ, ಇದೇ ಬಂದ್ಬಿಟ್ಟು ಸ್ಟ್ಯಾಚು ಆಫ್ ಯೂನಿಟಿ. ಫೀಡ್ಬ್ಯಾಕ್. ಸೊ 31st October 2018 ಡ್ಯೂರಿಂಗ್. ಸೊ ನೋಡಿ, ನರೇಂದ್ರ ಮೋದಿ ಅವರು ಇದನ್ನು ಎಸ್ಟಾಬ್ಲಿಷ್ ಮಾಡಿರೋಂಥದ್ದು ಇದು, ಈ ಸ್ಟ್ಯಾಚು ಆಫ್ ಯೂನಿಟಿ. ನಿಮ್ಗೆ ಮುಂದೆ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ನೋಡಿದ್ರೆ ಒಳಗಡೆ ಹೆಂಗೆ ಯಾವ ಥರ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಪ್ರಪಂಚದಲ್ಲಿರೋವಂಥ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಇದು. ನಿಮಗೆ ಮುಂದೆ ತೋರಿಸ್ತಾ ಬರ್ತೀನಿ ನೋಡಿ. ಸೊ ಎಲ್ಲ ಮುಂದೆ ಬಂದು ನೋಡಿ, ಇದು ಬಂದ್ಬಿಟ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಸೊ ಅವ್ರು ಹೋರಾಟ ಮಾಡ್ತೀನಿ ಥಿಯೇಟರ್ ಒಳಗಡೆ, ಥಿಯೇಟರ್ ಬೇಕಾದ್ರೆ ನೋಡ್ಬೋದು ನೀವು ನೋಡಲ್ಲ. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ನವರ ಒಂದು ರಿಯಲ್ ಮೂರ್ತಿ ನೋಡಿ ಯಾವ ಥರ ಇದ್ದಾರೆ ಅವ್ರು ಅಂದ್ಬಿಟ್ಟು. ಈ ಥರ ಇದೆ. ನೀವು ಹೆಂಗೆ ಮುಂದೆ ತಗೊಂಡ್ರೆ, ಸೊ ಇದು ನೋಡಿ ಸ್ಟ್ಯಾಚು ಒಳಗಡೆ ಎಷ್ಟೊಂದು ದೊಡ್ಡದಾಗಿ ಮಾಡಿದ್ದಾರೆ, ಯಾವ ಥರ ಇದೆ ಅಂದ್ಬಿಟ್ಟು. ಇದೆಲ್ಲ ಬಂದ್ಬಿಟ್ಟು ಇನ್ಸೈಡ್ ಆಗುತ್ತೆ ಸ್ಟ್ಯಾಚು. ಇದ್ರ ಮೇಲೆ ಬಂದ್ಬಿಟ್ಟು ಸ್ಟ್ಯಾಚು ಕಟ್ಟಿದ್ದಾರೆ. ಸೊ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು ಎಲ್ಲ. ನೋಡಿ ಇದು ಯಾವ ಥರ ಬಿಲ್ಡ್ ಮಾಡಿದ್ರು. ಸೊ ಇದ್ರ ಬಗ್ಗೆ ಇಲ್ಲಿದೆ ಡಿಟೇಲ್ಸಾಗಿ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಬಂದ್ಬಿಟ್ಟು ಗುಜರಾತ್ ಎಲ್ಲ ಮಾಡಿದ್ದಾರೆ ನೋಡಿದ್ರೆ. ಸೊ ಡಿಸ್ಪ್ಲೇಲಿ ಆಗ್ತಾ ಇರ್ತಾರೆ, ಬೇಕಾದ್ರೆ ನೋಡ್ಬೋದು. ಪ್ರತಿಯೊಂದು ಥರನೂ ಇದೆ ಈ ಥರ ಸ್ಟ್ಯಾಚು ಆಫ್ ಯೂನಿಟಿ. ಸೊ ಇದೆಲ್ಲ ಬಂದ್ಬಿಟ್ಟು ಇನ್ಸೈಡ್ ಇರೋವಂಥ ಒಂದು ಪಿಕ್ಸ್ ಇದೆಲ್ಲ. ಬೇಕಾದ್ರೆ ನೀವು ಇದ್ರೊಳಗೆ ಡೆಮೋ ಎಲ್ಲ ನೋಡ್ಬೋದು. ಫಿಶ್ ಪ್ಲೀಸ್. ಸೊ ಒಳಗಡೆ ಹೋಗ್ಬಾರ್ದು ಅಂತ ಆ್ಯಕ್ಚುಲಿ. ಓಕೆ ನೋಡಿದ್ರಲ್ಲ, ಇದೆಲ್ಲ ಬಂದ್ಬಿಟ್ಟು ಇನ್ಸೈಡ್ ಇರೋವಂಥ ಒಂದು ಪಿಕ್ಸು. ಸೊ ಇದ್ರ ಬಗ್ಗೆ ಡಿಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹಿಂಗೆ ಮುಂದೆ ನೋಡ್ಕೊಂಡ್ರೆ ನೋಡಿದ್ರೆ ಯಾವ ಥರ ಬಿಲ್ಡ್ ಮಾಡಿದ್ದಾರೆ ಅಂತ. ಸೊ ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಾದರೆ ಇಲ್ಲೆಲ್ಲ ಫುಲ್ ಕ್ಯಾಮ್ರಾ ಇದೆ ನೋಡಿ, ಇಲ್ಲಿ ಟಚ್ ಮಾಡ್ತಿದೆ. ಸೊ ನಿಮ್ಗೆ ಇಲ್ಲಿ ಬೇಕಾ ನೋಡಿ ಈ ಥರ ನೋಡಿ. ಇಲ್ಲಿ ಬಂದ್ಬಿಟ್ಟು ನೀವು ಬೆಸ್ಟ್ ಫೀಡ್ಬ್ಯಾಕ್ ಕೊಡ್ಬೋದು ನೋಡೋದು. ಇಲ್ಲಿ ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಸೊ ನಮ್ಮ ಚಾನಲ್ನಲ್ಲಿ ಬಂತ ನೋಡಿ, ಮುನೇಂದ್ರ ಏಷ್ಯನ್ ಟ್ರಾವೆಲರ್. ಸೊ ನಿಮಿಷ ಇಲ್ಲಿದೆ ನೋಡಿ, ಮುನೇಂದ್ರ ಏಷ್ಯನ್ ಏಜ್ 26 ಕರ್ನಾಟಕ. ಐ ಪ್ಲೆಗ್ ಟು ದಿ ಆನೆಸ್ಟ್ ಆ್ಯಂಡ್ ಫಾಲೋ ದ ರೂಲ್ಸ್ ಆಫ್ ದಿ ಲಾ ಟು ಮೇಕ್ ಮೈ ಇಂಡಿಯನ್ ಗ್ರೇಟ್ ನೇಷನ್. ನೋಡಿದ. ಸೊ ನೀವೇನು ಬೇಕಾದ್ರೆ ಎಲ್ಲ ಫುಲ್ ಚೂಸ್ ಮಾಡಿಕೊಂಡು ಒಂದು ಫೀಡ್ಬ್ಯಾಕರ್ ಕೊಡ್ಬೋದು ಇಲ್ಲಿ. ಸೊ ಮುನೇಂದ್ರ ಏಷ್ಯನ್ ಟ್ರಾವೆಲರ್. ಸೊ ಇಲ್ಲಿ ಬಂದು ನೋಡಿ, ಇಲ್ಲಿ ಸಾರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ನೋಡಿದಾರ. ಸೊ ಮೇಕ್ ಮೈ ಇಂಡಿಯಾ ಗ್ರೇಟ್ ಇಂಡಿಯಾ. ಓಕೆ, ನಾವು ಮುಂದೆ ನೋಡ್ಕೊಂಡ್ರೆ ಇಲ್ಲೇ ಸತ ನಾವು ಇವಾಗ ಬಂದ್ಬಿಟ್ಟು ಮೇಲೆ ಹೋಗೋಣ. ನಿಮಗೆ ಮೇಲೆ ಇಲ್ಲೆಲ್ಲ ಬಂದ್ಬಿಟ್ಟು ಇನ್ಸೈಡು. ಸೊ ಅದು ಸ್ಟ್ಯಾಚು ಆಫ್ ಇನ್ಸೈಡ್ ಇರೋವಂಥ ಒಂದು ಇದು ಎಲ್ಲ ನೀವೇನು ನೋಡ್ತೀವಿ. ಇಲ್ಲೆಲ್ಲ ಬಂದ್ಬಿಟ್ಟು ನೋಡಿ ಹೆಂಗಿದೆ ಅಂತ. ಸೊ ನಾ ಕಂಡಂಥ ಭಾರತ ಇದೆ ಬಂದ್ಬಿಟ್ಟು. ಸೊ ನೋಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಹತ್ರ ಹೋಗೋಣ, ಮೇಲೆ ಹೋಗೋಣ. ಇವಾಗ ಅಲ್ಲಿ ಬಂದ್ಬಿಟ್ಟು ಎಕ್ಸ್ಲೀಟ್ರ್ ಇದೆ. ಸೊ ಇದು ಬಂದ್ಬಿಟ್ಟು ಡೌನ್ ಎಕ್ಸ್ಲೀಟ್ರ್. ಸಾರಿ, ನಾವು ಆ ಕಡೆ ಹೋಗ್ಬೇಕು, ರೈಟ್ ಸೈಡ್ ಹೋಗಬೇಕು. ಸೊ ನೋಡಿದ್ರಲ್ಲ. ಸೊ ಬನ್ನಿ ಹೋಗೋಣ, ಇವಾಗ ಮುಂದೆ ಮೇಲೆ ಹೋಗೋಣ. ನೋಡಿ ಎಷ್ಟೊಂದು ಹೈಟ್ ಇದೆ ಅಂತ. ವರ್ಲ್ಡ್ ಬಿಗ್ಗೆಸ್ಟ್ ಸ್ಟ್ಯಾಚು
ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಸ್ವಾಗತ ಸುಸ್ವಾಗತ. ಪ್ರೆಸೆಂಟ್ ಅದನ್ನು ನೀವು ನೋಡ್ಕೊಂಡ್ಬರ್ಬೋದು. ನಾವು ಬಂದ್ಬಿಟ್ಟು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದಂಥ ಒಂದು ಸ್ಟ್ಯಾಚ್ಯೂ ಇವತ್ತು ನಾವು ವಿಸಿಟ್ ಮಾಡಿದ್ವಿ ನೋಡಿದ್ರಲ್ಲ. ಸೊ ಇದೇ ಒಂದು ಸ್ಟ್ಯಾಚ್ಯೂ ಏನು ನೋಡ್ತಾ ಇದ್ದಾರೆ ಬಂದ್ಬಿಟ್ಟು ನೋಡಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಸೊ ಪ್ರಪಂಚದಲ್ಲಿ ಅತ್ಯಂತ ಬೃಹದಾಕಾರದಂಥ ಒಂದು ಸ್ಟ್ಯಾಚ್ಯೂ. ಸೊ ಇವಾಗ ಈ ಸ್ಟ್ಯಾಚ್ಯೂ ಬಗ್ಗೆ ಮಾತಾಡ್ಕೊಳ್ಳೋಣ ನಾವು ಇನ್ಫಾರ್ಮೇಷನ್ ಎಲ್ಲ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬಂದ್ಬಿಟ್ಟು ಸುಮಾರು 3,000 ಕೋಟಿ ಅದಕ್ಕೆ ಖರ್ಚು ಮಾಡಿದ್ದಾರೆ ಈ ಒಂದು ಸ್ಟ್ಯಾಚ್ಯೂಗೆ. ಏನು ನೋಡ್ತಾರೆ ನೋಡ್ರಿ, ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದಂಥ ಒಂದು ಸ್ಟ್ಯಾಚ್ಯೂ ಬಂದ್ಬಿಟ್ಟು ಇದೇ ಒಂದು ಸ್ಟ್ಯಾಚ್ಯೂ. ಸೊ 182 ಮೀಟರ್ ಎತ್ತರದಲ್ಲಿದೆ ಈ ಒಂದು ಸ್ಟ್ಯಾಚ್ಯೂ ಬಂದ್ಬಿಟ್ಟು. ಸೊ ಮೋದಿ ಅವರ ಒಂದು ಕನಸಾಗಿದೆ ಗೊತ್ತಲ್ಲ, ಇದೊಂದು ಕನಸು, ಇದೊಂದು ಪರಿಶ್ರಮ ಯಾರು ಅಂದರೆ ಸೊ ಇವಾಗ ನಮ್ಮ ಪ್ರಧಾನಿಯಾಗಿರುವಂಥ ಮೋದಿ ಅವರು ಕಂಡಂಥ ಒಂದು ಕನಸು. ಗುಜರಾತಿನ ಆವಾಗ ಸೊ 2010 ಗುಜರಾತಿನ ಮುಖ್ಯಮಂತ್ರಿ ಆಗಿರುವಂಥ ಒಂದು ನರೇಂದ್ರ ಮೋದಿ ಅವರು ಅದರ ಇದಕ್ಕೆ ಪ್ರಿಪ್ಲಾನ್ ಮಾಡ್ತಾರೆ. ಮತ್ತು ಬಂದ್ಬಿಟ್ಟು 2013 ಇದಕ್ಕಾದರೆ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ ಮೋದಿ ಅವರು. 2018 ಅಕ್ಟೋಬರ್ 31 ಇದಕ್ಕೆ ಎಸ್ಟಾಬ್ಲಿಷ್ಮೆಂಟ್ ನಡೀತದೆ. ಏನು ನೋಡ್ತಾರೆ ನೋಡಿ ಬಂದ್ಬಿಟ್ಟು ಆವಾಗಿನ ಕಾಲದಲ್ಲಿ ಅಂದರೆ ಸೊ ಇದಕ್ಕೆ ಬಂದ್ಬಿಟ್ಟು ಗುಜರಾತ್ ಗೌರ್ಮೆಂಟೇ ಇದಕ್ಕೆ ಅಮೌಂಟ್ ಆದರೆ ಆಗುತ್ತೆ. ಒಂದು ಸತಿ ಫಸ್ಟ್ ಬಂದ್ಬಿಟ್ಟು 100 ಕೋಟಿ ಆಗುತ್ತೆ, ಮತ್ತು ಮತ್ತೆ ಬಂದ್ಬಿಟ್ಟು 500 ಕೋಟಿ ಖರ್ಚು ಮಾಡ್ತೀವಿ ಇದಕ್ಕೆ. ಸೊ 3,000 ಕೋಟಿ ಗೊತ್ತಲ್ಲ. ಮತ್ತು ಆವಾಗ ಬಂದ್ಬಿಟ್ಟು ಕೇಂದ್ರ ಸರ್ಕಾರ ಇದಕ್ಕೆ ಸಹಕರಿಸ್ಬಿಟ್ಟು ಇದಕ್ಕೆ 3,000 ಕೋಟಿ. ಸೊ ಬಟ್ ನಿಜವಾಗ್ಲೂ ನರೇಂದ್ರ ಮೋದಿ ಅವರು ಈ ಒಂದು ಪ್ಲಾನ್ ಮಾಡಿಲ್ಲ ಅಂದರೆ ಇದು ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲೇ ಹೈಯೆಸ್ಟ್ ಟೂರಿಸ್ಟ್ ಸ್ಪಾಟ್ ಅಂತ ಕರೀತಾರೆ ಗೊತ್ತಾ. ಸೊ ಇವಾಗ ಬಟ್ ಇದು ಬಂದ್ಬಿಟ್ಟು ಇದಕ್ಕೆ 3,000 ಕೋಟಿ ಬೇಕಾ, ಇಷ್ಟೊಂದು ಖರ್ಚು ಮಾಡಬೇಕಾ ಅಂತ ಹೇಳಿದ್ರೆ ನೀವು ಅನ್ಬೋದು. ಇದಕ್ಕೆ 3,000 ಕೋಟಿ ಖರ್ಚು ಮಾಡಬೇಕಾ, ಇದಕ್ಕೆ ಬೇಕಾ 3,000 ಕೋಟಿ ಅಂತ ನೀವು ಅನ್ಕೋಬೋದು. ಸೊ ನಾನು ಅದ್ರ ಬಗ್ಗೆ ನಾವು ಡೀಪಾಗಿ ಮಾತಾಡ್ಕೊಳ್ಳೋಣ. ಸೊ 3,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಬಂದ್ಬಿಟ್ಟು ಇಂಡಿಯಾದಲ್ಲೇ ಹೈಯೆಸ್ಟ್ ಟೂರಿಸ್ಟ್ ಸ್ಪಾಟ್ ಆಗಿದೆ ಬಂದ್ಬಿಟ್ಟು ಎಲ್ಲ ಪರಿವರ್ತನೆ ಮಾಡಿದ್ದಾರೆ ಇದಕ್ಕೆ ಗೊತ್ತಲ್ಲ. ಸೊ ಇಂಡಿಯನ್ ಟೂರಿಸಮ್ ಡೆವಲಪ್ ಆಗುತ್ತೆ. ಇಂಡಿಯಾ ಅಂದರೆ ಸೊ ನಮ್ಮ ಇಂಡಿಯಾಕ್ಕೆ ಕಿರೀಟವಾದಂಥ ಒಂದು ತಾಜ್ ಮಹಲ್ ಗೊತ್ತಲ್ಲ. ಸೊ ಇಂಡಿಯಾದ ಬಂದ್ಬಿಟ್ಟು ಹೈ ಇನ್ಕಮ್ ಆಗ್ತಾ ಇರೋವಂಥ ಒಂದು ಸೊ ತುಂಬ ಅಮೌಂಟ್ ಮಾಡ್ತಾ ಬಂದ್ಬಿಟ್ಟು ತಾಜ್ ಮಹಲ್ ಗೊತ್ತಲ್ಲ ನಿಮಗೆ, ತಾಜ್ ಮಹಲ್, ಕುತುಬ್ ಮಿನಾರು. ಸೊ ಎಷ್ಟಂದರೆ ಸಮ್ ಕ್ರೋರ್ಸ್ ಕೋಟಿಗಳಲ್ಲಾದರೆ ಸೊ ವರ್ಷಕ್ಕೆ ಎಷ್ಟೋ ಕೋಟಿಗಳಾದರೆ ಇನ್ಕಮ್ ಬರ್ತಾಯಿದೆ ಈ ಒಂದು ತಾಜ್ ಮಹಲ್. ನಮ್ಮ ಇಂಡಿಯಾಗೆ ಅಂದರೆ ಒಂದು ಕಿರೀಟ, ಆ ಒಂದು ಸ್ಪಾಟ್ ನೀವೇನು ನೋಡ್ತಾರೆ ಬಂದ್ಬಿಟ್ಟು ಇವಾಗ ಅದಕ್ಕೆ ಆದರೆ ಇದರಿಂದ ಬಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಇದಾಗ್ತಾಯಿದೆ. ಈ ಒಂದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬಂದ್ಬಿಟ್ಟು ಏನು 3,000 ಕೋಟಿ ಖರ್ಚು ಮಾಡ್ತೀರಲ್ಲ ಬಂದ್ಬಿಟ್ಟು ನೀವೇನು ನೋಡ್ತೀರಾ, ಇದಕ್ಕೆ ಹಾಕಿರುವಂಥ ಒಂದು ಸ್ಟೀಲ್ ಆಗಲಿ, ಇದಕ್ಕೆ ಹಾಕಿರುವಂಥ ಒಂದು ಸೊ ಐರನ್ ಆಗಲಿ, ಐರನ್ ಮ್ಯಾನ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಬಂದ್ಬಿಟ್ಟು ಐರನ್ ಮ್ಯಾನ್ ಅಂತ ಕರೀತಾರೆ ಗೊತ್ತಲ್ಲ, ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಈ ಒಂದು ಉಕ್ಕಿನ ಮನುಷ್ಯ ಬಂದ್ಬಿಟ್ಟು ಇದಕ್ಕೆ ಆಗಿರುವಂಥ ಐರನ್ ಆಗಲಿ, ಸೊ ಇದು ಬಂದ್ಬಿಟ್ಟು ಇದಕ್ಕೆ ಆಗಿರುವಂಥ ರ್ಯಾಡ್ ಪ್ರಪಂಚದಲ್ಲಿ ಎಲ್ಲೂ ಸಹ ಹಾಕಿಲ್ಲ. ಇದು ಅಂದರೆ ಯಾವ ಸ್ಟ್ಯಾಚ್ಯೂಗೆ ಯೂಸ್ ಮಾಡಿಲ್ಲ. ಇದು ಬಂದ್ಬಿಟ್ಟು ನೀವೇನು ಇದರಲ್ಲಿ ಮೇಲೆ ಎಲ್ಲ ಟನಲ್ ಇದೆ ಮೇಲೆ, ಆ ಟನಲ್ ಏನು ನೋಡ್ತಾರೆ ಇದೆಲ್ಲ ಬಂದ್ಬಿಟ್ಟು ಅದು ನಮ್ಮ ಇಂಡಿಯಾದಲ್ಲಿ ಸೊ ಎಲ್ಲ ಫುಲ್ ಮಾಡೋಕೆ ಅದಕ್ಕೆ ಬಂದ್ಬಿಟ್ಟು ಅದನ್ನು ಚೀನಾದಿಂದ ರಫ್ತು ಮಾಡ್ಕೊಂಡಿದ್ದಾರೆ ಆಗಿನ ಕಾಲದಲ್ಲಿ ಗೊತ್ತಲ್ಲ. ಚೀನಾದಿಂದ ಆದರೆ ಎಲ್ಲ ಫುಲ್ ಬೋಟಲ್ಲಿ ಸೊ ಅಡುಗಿನ ಸಹಾಯದಿಂದ ಚೀನಾದಿಂದ ರಫ್ತು ಮಾಡ್ಕೊಂಡು ಈ ಒಂದು ಪ್ಲಾನ್ ಮಾಡಿದ್ದಾರೆ. ಇದಕ್ಕೆ ಖರ್ಚು ಮಾಡೋದು ಬಂದ್ಬಿಟ್ಟು ಸುಮಾರು 3,000 ಕೋಟಿ ನಾನು ಹೇಳ್ದಲ್ಲ. ಆ 3,000 ಕೋಟಿ ಮತ್ತು ರಿಟರ್ನ್ ಬರುತ್ತಾ ಅಂದರೆ ಸೊ ಬಂದ್ಬಿಟ್ಟು ಇದಕ್ಕೆ ನೀವೇನು ನೋಡ್ತೀವಿ ಬಂದ್ಬಿಟ್ಟು ಇದನ್ನು 4 ಮಂತ್ಸಲ್ಲೇ ಬಂದ್ಬಿಟ್ಟು 80 ಕೋಟಿ ಬಂದಿದೆ. ಸೊ ಇದಕ್ಕೆ ಅಂದರೆ ಇನ್ಕಮ್ ಇದಕ್ಕೆ ಟೂರಿಸ್ಟ್ ಸ್ಪಾಟು ಈ ಪ್ರಪಂಚದಲ್ಲಿರುವಂಥ ಒಂದು ಯಾಕಂದರೆ ಇಷ್ಟೊಂದು ಎತ್ತರವಾದಂಥ ಸ್ಟ್ಯಾಚ್ಯೂ ಪ್ರಪಂಚದಲ್ಲಿ ಗೊತ್ತಲ್ಲ, ಪ್ರಪಂಚದಲ್ಲೇ ವರ್ಲ್ಡಲ್ಲೇ ಎಲ್ಲೂ ಸಹ ಇಲ್ಲ. ಈ ಒಂದು ಇಂಡಿಯಾನ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು, ಟೂರಿಸಮ್ ಡೆವಲಪ್ಮೆಂಟ್ ಮಾಡೋಕ್ಕೆ ಸೊ ಮೋದಿ ಅವರು ಮಾಡಿರೋಂಥ ಒಂದು ಇದು ಪ್ಲಾನ್ ಇದು. ಏನು ಮಾಡ್ತಾರೆ ಬಂದ್ಬಿಟ್ಟು ನೋಡಿ, 2018 ಅಕ್ಟೋಬರ್ 31 ಇದಕ್ಕೆ ಬಟ್ ಎಲ್ಲ ಇದಕ್ಕೊಂದು ಎಸ್ಟಾಬ್ಲಿಷ್ ನಡೀತದೆ. ಈ ಒಂದು ಏನು ನೋಡ್ಕೊಂಡಿದ್ರೆ ಬಂದ್ಬಿಟ್ಟು ಸೊ ಒಂದು ವರ್ಷಕ್ಕೆ ಸುಮಾರು ಅಂದರೆ ಒಂದು 80ರಿಂದ 100 ಕೋಟಿ ಆದರೆ ಇದಕ್ಕೆ ಬಟ್ ಇದರಿಂದ ಇನ್ಕಮ್ ಇದೆ ಗೊತ್ತಲ್ಲ. ಮೇಲೆ ಹೋಗೋಕ್ಕೆ ಅಸಲು ಟಾಪಲ್ಲಿ ಲಿಫ್ಟ್ ಇದೆ ನಮಗೆ. ಸೊ 400 ರೂಪೀಸ್ ಟಿಕೆಟ್ ತಗೊಂತಾರೆ. ನಾನು ಇವಾಗ ಅಷ್ಟೊಂದು ಟೈಮ್ ಇಲ್ಲ ಅದಕ್ಕೆ ನಾನು ಮೇಲೆ ಹೋಗ್ತಾ ಇಲ್ಲ. ಸೊ ನಾನು ಇಲ್ಲಿ ಗಂಟೆ ಹೋಗಿದ್ದು ಮೇಲೆ ಏನಿಲ್ಲ, ಜಸ್ಟ್ ಒಂದು ಲಿಫ್ಟ್ ಇದೆ, ಲಿಫ್ಟ್ ತಗೊಂಡು ನೀವು ಮೇಲೆ ಹೋಗ್ಬೋದು. ಮೇಲಿಂದ ವ್ಯೂ ಎಲ್ಲ ನೋಡ್ಬೋದು ನೀವು. ಅದಕ್ಕೆ 400 ರೂಪೀಸ್ ಟಿಕೆಟು. ಇಲ್ಲಿ ಬಂದ್ಬಿಟ್ಟು 150 ರೂಪೀಸ್ ಟಿಕೆಟ್ ಇದೆ ಇಲ್ಲಿ. ಸೊ ನೀವೇನು ನೋಡ್ತಾರೆ ನೋಡಿ, ಇದೇ ಬಂದ್ಬಿಟ್ಟಕ್ಕೆ 80 ಕೋಟಿ ಇನ್ಕಮ್ ಇರುವಂಥ ಒಂದು ಈ ಒಂದು ಪ್ಲೇಸು. ಸೊ ಪ್ರಪಂಚದಲ್ಲಿರುವಂಥ ಒಂದು ಟೂರಿಸ್ಟ್ ಸ್ಪಾಟಾಗಿ ಎಲ್ಲ ಫುಲ್ ಪರಿವರ್ತನೆ ಮಾಡಿದ್ದಾರೆ ಇದನ್ನು. ಸೊ ಹೈಯೆಸ್ಟ್ ಪೀಕ್ ಅಂದರೆ ಟೂರಿಸ್ಟ್ ನಮ್ಮ ಇಂಡಿಯಾದಲ್ಲಿರುವಂಥ ಒಂದು ಟೂರಿಸ್ಟ್ ಪ್ಲೇಸ್ ಅಂದರೆ ಸೊ ಹೈಯೆಸ್ಟು ಸ್ಪಾಟ್ ಅಂದರೆ ಇದೇ ಬಂದ್ಬಿಟ್ಟು ನೋಡಿ. ಇಲ್ಲಿ ಬಂದ್ಬಿಟ್ಟು ಟೂರಿಸ್ಟ್ ಸ್ಪಾಟ್ ಮಾಡಿದ್ದಾರೆ ಇಲ್ಲೆಲ್ಲ. ಇಲ್ಲಿ ನಿಯರ್ ನೋಡ್ಕೊಂಡ್ರೆ ಇಲ್ಲಿಂದ ನೀವು ಓಡಾಡೋಕ್ಕೆ ಸೊ ಇಲ್ಲೆಲ್ಲ ನಿಯರ್ ಟೂರಿಸ್ಟ್ ಪ್ಲೇಸಸ್ ಎಲ್ಲ ಮಾಡಿದ್ದಾರೆ. ಪಾರ್ಕ್ಸ್ ಆಗಿರ್ಬೋದು, ಇಲ್ಲಿಂದ ಫುಲ್ ಚಿಲ್ಡ್ರನ್ ಪಾರ್ಕ್ ಇದೆ, ಸಫಾರಿ, ಜಂಗಲ್ ಸಫಾರಿ. ಸೊ ಪ್ರತಿಯೊಂದು ಇದು ಬಂದ್ಬಿಟ್ಟು ನರ್ಮದಾ ತೀರದಲ್ಲಿ ಆರೋವಂಥ. ಸೊ ನೀವು ಬಂದ್ಬಿಟ್ಟು ನಾನು ಫೇಸ್ ತೋರಿಸ್ತಾ ಇರ್ತೀನಿ. ಅವಾಗ ನೀವು ಒಂದ್ಸತಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಬಿಟ್ಟು ನಾನು ಮಾತಾಡ್ತೀನಿ ನೋಡಿ ಹೆಂಗಿದೆ ಅಂತ. ಸೊ ನೋಡಿ ಏನು ನೋಡ್ತಾರೆ ಈ ಒಂದು ಸ್ಟ್ಯಾಚು ನೋಡಿದ್ರ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದ್ರೆ ಇಲ್ಲಿ ನೋಡಿ ಹೆಂಗಿದೆ ಸ್ಟ್ಯಾಚು, ಎಷ್ಟೊಂದು ಬೃಹದಾಕಾರ ನೋಡಿದ್ರೆ ಮೇಲೆ ಬಂದ್ಬಿಟ್ಟು ಇಲ್ಲಿಂದ. ಸೊ ನಾವು ಸ್ಟ್ಯಾಚು ಆದರೆ ಇವಾಗ ಈ ಕಡೆಯಿಂದ ಆ ಕಡೆ ತೋರಿಸ್ತೀನಿ ನೋಡಿ ನಿಮಗೆ. ಸ್ಟ್ಯಾಚು ಆಫ್ ಯೂನಿಟಿ ಒಳಗಡೆ ನೋಡಿ ಹೆಂಗೆ ಮುಂದೆ ನೋಡಿ. ಸೊ ಮಲೆ ಅಂತೂ ತುಂಬ ಮಲೆ ಗುರು, ಏನು ಮಲೆ ಬರ್ತಿದೆ ಗೊತ್ತಾ. ಸೊ ನಿಜವಾಗ್ಲೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ ಟಚ್ ಕೂಡ ಮಾಡೋಕ್ಕಾಗಲ್ಲ ಗುರು. ಎಷ್ಟೊಂದು ಅವರ ಫಾದರ್ ನಾನು ಟಚ್ ಮಾಡ್ತೀನಿ ನೋಡಿ ಇಲ್ಲಿ ಹೆಂಗಿದೆ ಅಂದ್ಬಿಟ್ಟು. ಸೊ ಇಷ್ಟೊಂದು ಹೈಟಲ್ಲಿದೆ ಅಂತ ಈ ಒಂದು ಬಿಲ್ಡಿಂಗ್. ಸೊ ಇದಕ್ಕೆ ಹಾಕಿರೋದು ಅಂದ್ಬಿಟ್ಟು ಸೊ ಎಲ್ಲ ಪ್ರತಿಯೊಂದು ಸ್ಟೀಲ್ ಏನು ಮಾಡ್ತಾರೆ ನೋಡಿ, ಸ್ಟೀಲು, ಐರನ್. ಸೊ ಭೂಕಂಪ ಬಂದರೂ ಕೂಡ ಸಹ ಏನು ಗೊತ್ತಾ, ಈ ಪ್ರಪಂಚನೇ ಈ ಒಂದು ಭೂಮಿ ಎಲ್ಲ ಫುಲ್ ಶೇಕ್ ಆದರೂ ಸಹ ಈ ಒಂದು ವಿಗ್ರಹ ಆದರೆ ಶೇಕ್ ಆಗಲ್ಲ, ಅಷ್ಟೊಂದು ಇದಾಗಿ ಮಾಡಿದ್ರೆ ಗೊತ್ತಲ್ಲ.
ಸೊ ಅಷ್ಟೊಂದು ಸಾಮಾನ್ಯವಾಗಿ ಮಾಡಿಲ್ಲ. ಎಲ್ಲ ಫುಲ್ ಶೇಕ್ ಆದರೂ ಸಹ, ಭೂಕಂಪ ಬಂದರೂ ಸಹ ತಡೆಯುವಂಥ ಒಂದು ಶಕ್ತಿ ಇದೆ ಈ ಒಂದು ಸ್ಟ್ಯಾಚು ಆಗಿದೆ ನೋಡಿ, ವಿಗ್ರಹ ಹಾಕಿದೆ. ಈ ಒಂದು ಸ್ಟ್ಯಾಚು ಯಾವ ಥರ ನಿಂತಿದೆ ಅಂತ ನಿಮಗೆ ಗೊತ್ತು ನೋಡಿದ್ರಲ್ಲ, ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದಂಥ ಒಂದು ಸ್ಟ್ಯಾಚು ನೋಡಿ ಹೆಂಗಿದೆ ಅಂತ. ಸೊ ನಿಮ್ಗೆ ಇಲ್ಲಿಂದ ನೋಡ್ಕೊಂಡ್ರೆ ನರ್ಮದಾ ನದಿ ನೋಡಿ ಯಾವ ಥರ ಇದೆ. ಸೊ ಫುಲ್ಲು ಮಳೆ ಬರ್ತಾಯಿದೆ, ನನಗೇನು ತೋರ್ಸೋಕ್ಕಾಗಲ್ಲ ನೋಡಿದ್ರಲ್ಲ. ಸೊ ಮಳೆ ಆದರೆ ತುಂಬ ಮಳೆ ಇದೆ, ನಾನು ನಿಮ್ಗೆ ಫುಲ್ ಕವರ್ ಮಾಡೋಕ್ಕೂ ಆಗ್ತಾಯಿಲ್ಲ. ಮಾರ್ನಿಂಗಿಂದ ಮಳೆ ಬರ್ತಾನೆ ಇದೆ, ನಾನು ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಬ್ಲಾಗು, ಮಳೆ ಬರ್ತಾನೆ ಇದೆ. ಸೊ ನೋಡಿ ಏನಿದೆ ಅಂದ್ಬಿಟ್ಟು ನಿಮಗೆ ಎಲ್ಲ ಬಂದ್ಬಿಟ್ಟು ನರ್ಮದಾ ನದಿ, ನರ್ಮದಾ ತೀರ. ಸೊ ಇಲ್ಲಿಂದ 1000 ಕಿಲೋಮೀಟರ್ ಆದರೆ ನರ್ಮದಾ ಡ್ಯಾಮ್ ಇದೆ, ನೀವೇನು ನೋಡ್ತಾರೆ. ಸೊ ಇದನ್ನು ಮೋದಿ ನಿರ್ಮಿಸೋದು ನೋಡಿ ಇದು. ಸೊ ನಿಮ್ಗೆ ಇಲ್ಲೆಲ್ಲ ಬಂದ್ಬಿಟ್ಟು ಬೋಟಿಂಗು ಎಲ್ಲ ಇದೆ. ಇವಾಗ ಏನು ಬೋಟಿಂಗ್ ಮಾಡ್ತೀರಾ ಇಲ್ಲಿ, ಇಷ್ಟೊಂದು ಮಳೆ ಬರ್ತಾಯಿದೆ, ಎಲ್ಲ ಹಿಂಗಿದೆ. ನಿಮ್ಗೆ ಹಂಗೆ ಇಲ್ಲಿ ನೋಡಿಕೊಂಡ್ರೆ ಮುಂದೆ ಸೊ ಯಾವ ಥರ ಕಟ್ಟಿದೆ ನೋಡ್ಬೋದು, ಏನು ಐರನ್ ಹಾಕಿರೋದಕ್ಕೆ ಇದಕ್ಕೆ ಬಳಸಿರೋಂಥ ಐಟಮ್ಸ್ ಎಲ್ಲ ಫುಲ್ ನೋಡಿ. ಸೊ 3000 ಕೋಟಿ ಅಂದ್ರೆ ಸುಮ್ಮನೆ ನೋಡಿ, ಸ್ಟ್ಯಾಚು ಆಫ್ ಯೂನಿಟಿ. ಸ್ನೇಹಿತರೆ ಗೊತ್ತಲ್ಲ, 3000 ಕೋಟಿ, 1 ರೂಪಾಯಿ ಇಲ್ಲ, 2 ರೂಪಾಯಿ ಇಲ್ಲ, 1 ಕೋಟಿ 2 ಕೋಟಿ ಅಂದರೆ ಓಕೆ ಏನು ಅನ್ಕೋಬೋದು ನಾವು. ಸೊ ಪ್ಲ್ಯಾನ್ ಇಲ್ಲ ನಮ್ಮದು. 3000 ಸುಮಾರು 3000 ಕೋಟಿ ಖರ್ಚು ಮಾಡಿರೋವಂಥ ಒಂದು ಸ್ಟ್ಯಾಚು ಬಂದ್ಬಿಟ್ಟು. ಸೊ ನನಗೆ ತುಂಬ ಇಷ್ಟವಾದಂಥ ಪರ್ಸನ್, ಯಾಕಂದರೆ ಇವತ್ತು ನಮ್ಮ ಇಂಡಿಯಾ ನೀವೇನು ನೋಡ್ತಾ ಇರೋ ಬಂದ್ಬಿಟ್ಟು ಎಲ್ಲ ಫುಲ್ಲು ಇಂಡಿಯಾ. ಸೊ ನಾನು ಕಂಡಂತಹ ಭಾರತ, ನನ್ನ ಭಾರತ ಇವತ್ತೇನು ಈ ಥರ ಇದೆಯೋ ಅದು ಬಂದ್ಬಿಟ್ಟು ಈ ಭಾರತ ಈ ಥರ ಇರೋಕ್ಕೆ ಮೇಯ್ನ್ ಕಾರಣ ಬಂದ್ಬಿಟ್ಟು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಇದೆ. ಯಾರಿಗೂ ಸಹ ಗೊತ್ತಿಲ್ಲ, ನಾನು ನಿಮ್ಗೆ ಹೇಳ್ದಲ್ಲ. ಸೊ ಇವರು ಇದೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಲ್ಲ ಅಂದರೆ ನಿಮ್ಗೆ ಬಂದ್ಬಿಟ್ಟು ನಮ್ಮ ಇಂಡಿಯಾ ಫುಲ್ ಚೂರಾಗೋಗ್ತೈತೆ ಗೊತ್ತಾ. ಸರ್ದಾರ್ ವಲ್ಲಭಾಯ್ ಪಟೇಲ್ ಇವತ್ತು ನೀವೇನು ನೋಡ್ತಾರೆ ಈ ಒಂದು ಭಾರತ ಬಂದ್ಬಿಟ್ಟಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಇಲ್ಲ ಅಂದ್ರೆ ನಮ್ಮ ಭಾರತ ಇವತ್ತು ಚೂರಾಗೋಗ್ತೈತೆ, ಎಷ್ಟೊಂದು ಪೀಸುಗಳಾಗೋತೈತೆ ಗೊತ್ತಾ. ಈ ಒಂದು ಭಾರತ ಬಂದ್ಬಿಟ್ಟು ಈ ಥರ ಒಗ್ಗಟ್ಟಿನಲ್ಲಿರೋದು, ಈ ಥರದ ಏನು ಇವತ್ತು ಭಾರತ ಮ್ಯಾಪ್ ನೋಡ್ತಾ ಇರೋ ಬಂದ್ಬಿಟ್ಟು ಇದೆಲ್ಲ ಬಂದ್ಬಿಟ್ಟು. ಸೊ ಇದಕ್ಕೆ ಕಾರಣ ಇದು ಎಲ್ಲ ಭಾರತ ಈ ಥರ ಇರೋಕ್ಕೆ ಕಾಣಿಸ್ಕೊಂಡಂತಹ ವ್ಯಕ್ತಿ ಬಂದ್ಬಿಟ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಗೊತ್ತಲ್ಲ. ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲೇ ಇಲ್ಲ ಅಂದರೆ ಬಂದ್ಬಿಟ್ಟು ನಿಜವಾಗ್ಲೂ ನಮ್ಮ ಭಾರತ ನಿಜವಾಗ್ಲೂ ಪೀಸ್ ಆಗೋತಾಯಿತ್ತು. ಹೈದ್ರಾಬಾದ್ ಕರ್ನಾಟಕ ಏನಿದೆ ಗೊತ್ತಾ, ಆಂಧ್ರ ಬಂದ್ಬಿಟ್ಟು ಹೈದ್ರಾಬಾದ್ ಗೊತ್ತಲ್ಲ. ಸೊ ಇವತ್ತು ಬಂದ್ಬಿಟ್ಟು ಮಿನಿ ಪಾಕಿಸ್ತಾನ ಆಗ್ತಾಯಿತ್ತು. ಸೆಂಟ್ರಲ್ ಬಂದ್ಬಿಟ್ಟು ಹೈದ್ರಾಬಾದ್ ಅವರು ನಿಮಗೆಲ್ಲ ಗೊತ್ತಲ್ಲ, ಹೈದ್ರಾಬಾದ್ ಬಂದ್ಬಿಟ್ಟು ಸೊ ಭಾರತದಲ್ಲಿ ನಾವು ವಿಲೀನ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ಹೇಳಿದ್ರು. ಹೈದ್ರಾಬಾದ್ ಬಂದ್ಬಿಟ್ಟು ಸೊ ಹೈದ್ರಾಬಾದ್ ಅಲ್ಲಿ ಅವರೇ ಆಳ್ತಾ ಇದ್ರು ಹೈದ್ರಾಬಾದ್ನ. ಅವ್ರು ಹೇಳ್ತಾರೆ ಬಂದ್ಬಿಟ್ಟು ನಾನು ಭಾರತದಲ್ಲಿ ನಾನು ವಿಲೀನ ಮಾಡಲ್ಲ, ನಮಗೆ ಒಂದು ಸ್ವತಂತ್ರ ರಾಜ್ಯ ಬೇಕು, ನಮ್ಮದೇ ಒಂದು ಇದಾಗಬೇಕು ಅಂದ್ಬಿಟ್ಟು ಹೇಳ್ತಾರೆ. ಸೊ ಈ ಒಂದು ಭಾರತದಲ್ಲಿ ಬಂದ್ಬಿಟ್ಟು ಸೆಂಟ್ರಲ್ ಇದ್ದಾರೆ, ಮಿನಿ ಪಾಕಿಸ್ತಾನ ಥರ ಇಟ್ಕೊಂಡಿದ್ರೆ ಆಗಲ್ಲ, ನಿಮ್ಗೆ ಏನು ಗೊತ್ತಲ್ಲ. ಸೊ ಅವಾಗ ಬಂದ್ಬಿಟ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೆಲ್ಲ ಫುಲ್ ಪ್ಲಾನ್ ಮಾಡಿಬಿಟ್ಟು ಅದನ್ನೆಲ್ಲ ಇದು ಮಾಡಿಬಿಟ್ಟು ವಿಲೀನಗೊಳಿಸಿ ಸೊ ಅದನ್ನು ಇಂಡಿಯಾದಲ್ಲಾದರೆ ಎಲ್ಲ ಫುಲ್ ವಿಲೀನ ಮಾಡಿಬಿಡ್ತಾರೆ. ಮತ್ತು ನೀವೇನು ನೋಡ್ತಾಯಿರಾ ಮೈನ್ಮಾರ್ ಹತ್ರ, ಸೊ ಅಸ್ಸಾಂ, ಅರುಣಾಚಲ ಪ್ರದೇಶ, ಮಿಜೋರಾಂ ಏನಿದೆ ಎಲ್ಲ ಬಂದ್ಬಿಟ್ಟು. ಸೊ ಇದನ್ನು ಸಹ ಇದಕ್ಕೆ ಕಾರಣ ಒಂದು ಸ್ವಲ್ಪ ಇಷ್ಟೇ ನೋಡಿ, ನಾವು ನಮ್ಮ ಇಂಡಿಯನ್ ಇಷ್ಟು ನೋಡಿ. ಈ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇಲ್ಲ ಅಂದ್ರೆ ಬಂದ್ಬಿಟ್ಟು ನಮ್ಮ ಇಂಡಿಯಾ ಇವತ್ತು ಯಾವ ಥರ ಐತೆ ಅಂದ್ಬಿಟ್ಟು. ಸೊ ಎಷ್ಟೊಂದು ಪೀಸ್ ಆಗುತ್ತೆ. ಮತ್ತು ಲಕ್ಷದ್ವೀಪ್ ನೀವೇನು ನೋಡ್ತೀವಿ, ಲಕ್ಷದ್ವೀಪ್ ಬಂದ್ಬಿಟ್ಟು. ಸೊ ಲಕ್ಷದ್ವೀಪ್ ನಮ್ಮ ಇಂಡಿಯಾದಲ್ಲಿ ಆಗೋ ಕಾರಣ ಸೊ ಆವಾಗಿನ ಕಾಲದಲ್ಲಿ ಸೊ ಬಂದ್ಬಿಟ್ಟು ಇಂಡಿಯನ್ ಆರ್ಮಿಯನ್ನು ಕಲಿಸ್ಬಿಟ್ಟು ಅಲ್ಲಿಂದ ಒಂದು ನಮ್ಮ ಇಂಡಿಯಾ ಫ್ಲಾಗ್ ಹಾರಿಸ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಇದಕ್ಕೆ. ಸೊ ಇವ್ರದ್ದು ಸಹ ಒಂದು ಕಾರಣ ಇದಕ್ಕೆ. ಮತ್ತು ತುಂಬ ಆದರೆ ನಮ್ಮ ಇಂಡಿಯಾ ನೀವೇನು ನೋಡ್ತಾರೆ ನೋಡಿ. ಸೊ ಇಂಡಿಯಾ ಬಂದ್ಬಿಟ್ಟು ಈ ಥರ ನಾವು ಮ್ಯಾಪ್ ನೋಡ್ತಾ ಇದೀವಲ್ಲ, ಎಷ್ಟೋ ರಾಜ್ಯಗಳನ್ನು ವಿಲೀನ. ಸೊ ಇಲ್ಲಾಂದರೆ ಪೀಸ್ ಚೂರು ಆಗೋತೈತೆ ನಮ್ಮ ಇಂಡಿಯಾ. ಇದೇ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇಲ್ಲ ಅಂದಿದ್ರೆ. ಸೊ ಗೊತ್ತಲ್ಲ, ಈ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲಿಂದಾನೆ ಸೊ ಇವತ್ತು ನಮ್ಮ ಇಂಡಿಯಾ ಈ ಥರ ಇದೆ. ಸೊ ನಾನು ಕಂಡಂತಹ ಒಂದು ಭಾರತ, ಈ ಒಂದು ಭವ್ಯ ಭಾರತ, ಸುಂದರವಾದ ಭಾರತ, ನನಗೆ ಒಂದು ಡ್ರೀಮ್ ಇದ್ದು ಈ ಥರ ಫುಲ್ಫಿಲ್ ಆಯಿತು. ಸೊ 0 ಲೆವೆಲಲ್ಲಿದ್ದೆ ನಾನು ನಿಜವಾಗ್ಲೂ ಗೊತ್ತಾ. ಏನೂ ಸಹ ನನ್ನ ಒಂದು ರಾಜ್ಯನೇ ನೋಡೋಕ್ಕಾಗದೆ ಆ ಥರ ಪರಿಸ್ಥಿತಿಯಲ್ಲಿ ಇವತ್ತು ನಾನು ನಿಮಗೆ ಫುಲ್ ಆಲ್ ಇಂಡಿಯಾ ತೋರಿಸಿದ್ದೀನಿ. ನಿಜವಾಗ್ಲೂ ತುಂಬ ಪ್ರೌಡ್ ಆಫ್ ಫೀಲ್ ಆಗ್ತಾಯಿದೆ ನಿಜವಾಗ್ಲೂ ಗೊತ್ತಾ. ಸೊ ಯಾಕಂದರೆ ನಾ ಕಂಡಂತಹ ಭಾರತ, ನನ್ನ ಕರ್ನಾಟಕನೇ ನಾನು ಕೈಲಿ ತೋರ್ಸೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಾನು ಮಿಡಲ್ ಕ್ಲಾಸ್ ಲೋ ಅಂದರೆ ಗೊತ್ತಾ. ಸೊ ಅಷ್ಟೊಂದು ಅಮೌಂಟ್ ಇಲ್ಲ, ಸೊ ಹೋಗೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಇವತ್ತು ನಾ ಫುಲ್ ಇಂಡಿಯಾ ನಿಮ್ಗೇನಿದೆ ಎಂಟೈರ್ ಇಂಡಿಯಾ ಫುಲ್ ನಿಮ್ಗೆ ತೋರಿಸ್ತೀನಿ ಇವತ್ತು ನಿಮಗೆ. ಸೊ ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಕ್ಯಾಪಿಟಲ್ ಆಗಿರ್ಬೋದು, ಸೊ ಎಲ್ಲ ತೋರಿಸ್ತೀನಿ ಇವತ್ತು ನಿಮಗೆ. ಇದೇ ಥರ ನಾವು ಮುಂದೆ ಹೋಗ್ತಾ ಹೋಗೋಣ, ಪ್ರಪಂಚವನ್ನು ತೋರಿಸೋಣ ನಿಮಗೆ. ಸೊ ನಾನು ಇವತ್ತು ಮಾತು ಕೊಡ್ತಾಯಿದ್ದೀನಿ, ಇಂಡಿಯಾ ನಿಮ್ಗೆ ತೋರಿಸ್ತೀನಿ ಅಂದ್ಬಿಟ್ಟು ನಾನು ನಿಮ್ಗೆ ಮಾತು ಕೊಟ್ಟಿದ್ದೆ. ಅದೇ ಥರ ಇವತ್ತು ನಿಮ್ಗೆ ಇಂಡಿಯಾ ಫುಲ್ ತೋರಿಸ್ತಿದ್ದೀನಿ. ಸೊ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಪ್ರಪಂಚವನ್ನೇ ತೋರಿಸ್ತೀನಿ ಅಂದ್ಬಿಟ್ಟು ಮಾತು ಕೊಡ್ತಾಯಿದ್ದೀನಿ. ಸೊ ಈ ಒಂದು ಪ್ರಪಂಚ, ಸುಂದರವಾದ ಈ ಒಂದು ಪ್ರಪಂಚ, ನಮ್ಮ ಈ ಒಂದು ಭೂಗೋಳ ಏನಿದೆ, ಸೊ ನಾನು ನಿಮಗೆಲ್ಲ ಫುಲ್ ತೋರಿಸ್ತೀನಿ. ಸಮಯ ಅನ್ನೋದು ಯಾವತ್ತು ಇದಾಗಲ್ಲ ಗೊತ್ತಾ. ಸೊ ಸಮಯ, ತಾಳ್ಮೆ ತುಂಬ ಇಂಪಾರ್ಟೆಂಟ್. ಸಮಯ ಅನ್ನೋದು ಇವತ್ತು ಇದ್ದಂಗೆ ಯಾವತ್ತೂ ಇರಲ್ಲ. ಸೊ ವೆಯ್ಟ್ ಮಾಡಬೇಕು, ತುಂಬ ವೆಯ್ಟ್ ಮಾಡಬೇಕು. ಯಾಕಂದರೆ ಸಮಯ ಬರುತ್ತೆ, ಪ್ರತಿಯೊಂದನಿಗೂ ಸಮಯ ಬರುತ್ತೆ. ಆ ಸಮಯ ಬರೋವರೆಗೂ ಸೊ ಕಾಯುವಂಥ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕಷ್ಟೇ. ಸೊ ಪ್ರತಿಯೊಬ್ಬರಿಗೂ ಅದರದೇ ಅಂತ ಸಮಯ ಬರುತ್ತೆ. ಸೊ ನನಗೆ ಪ್ರಪಂಚವನ್ನು ತೋರಿಸೋ ಒಂದು ಸಮಯವನ್ನು ಬರುತ್ತೆ, ಹತ್ತಿರದಲ್ಲಿದೆ, ತುಂಬ ಜಾಸ್ತಿ ಇಲ್ಲ. ಸೊ ನಿಮ್ಗೆ ತೋರಿಸ್ತೀನಿ, ನೋಡೋಣ ಹತ್ತಿರದಲ್ಲಿ.